ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಇನ್ನು ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ದರ್ಶನ್ಗೆ ಇವತ್ತು ಬಿಗ್ ಡೇ ಅಂತಲೇ ಹೇಳ್ಬೋದು. ಇವತ್ತು ದರ್ಶನ್ ಸಲ್ಲಿಕೆ ಮಾಡಿರುವಂತಹ ಜಾಮೀನು ಅರ್ಜಿಯ ವಿಚಾರಣೆ ನಡೆಯೋದಕ್ಕಿದೆ. ಸುಪ್ರೀಂ ಕೋರ್ಟ್ನ ದ್ವಿಸದಸ್ಯ ಪೀಠದಲ್ಲಿ ಈ ವಿಚಾರಣೆ ನಡೆಯುತ್ತೆ. ಸೆಷನ್ಸ್ ಕೋರ್ಟ್ನಲ್ಲಿ ವಿಚಾರಣೆ ವಿಳಂಬ ಅಂತ ಹೇಳಿ ಸುಪ್ರೀಂ ಕೋರ್ಟ್ನ ಮೊರೆ ಹೋಗಿದ್ದಾರೆ ದರ್ಶನ್ ಅವರು ಮಧ್ಯಂತರ ಜಾಮೀನನ್ನು ಕೋರಿ. ಸದ್ಯ ಆ ಮಧ್ಯಂತರ ಜಾಮೀನು ನನಗೆ ಸಿಕ್ಕರೆ ಸಾಕಪ್ಪ ಅನ್ನೋ ನಿರೀಕ್ಷೆಯಲ್ಲಿ ದರ್ಶನ್ ಅವರು ಕಾಯ್ತಾ ಇರುವಂಥದ್ದು. ದರ್ಶನ್ ಪರ ಹಿರಿಯ ವಕೀಲ ಮುಕುಲ್ ರೋಹಟಗಿ ಅವರು ವಾದವನ್ನು ಮಂಡಿಸ್ತಾ ಇದ್ದಾರೆ. ತೀವ್ರ ಕುತೂಹಲ ಮೂಡಿಸಿದೆ ದರ್ಶನ್ ಅವರ ಜಾಮೀನು ಅರ್ಜಿ ವಿಚಾರಣೆ. ನಮ್ಮ ಕ್ರೈಮ್ ಕರೆಸ್ಪಾಂಡೆಂಟ್ ಚಂದ್ರಶೇಖರ್ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಚಂದ್ರಶೇಖರ್, ದರ್ಶನ್ಗೆ ಬಿಗ್ ಡೇ ಅಂತಲೇ ಹೇಳ್ಬೋದು. ಇವತ್ತು ಅರ್ಜಿ ವಿಚಾರಣೆ ನಡೆಯೋದಕ್ಕಿದೆ. ಜಾಮೀನು ಅರ್ಜಿಯ ವಿಚಾರಣೆ, ಮಧ್ಯಂತರ ಜಾಮೀನು ಸಿಗುವ ನಿರೀಕ್ಷೆಯಲ್ಲಿ ದರ್ಶನ್ ಕಾಯ್ತಾ ಇರುವಂಥದ್ದು. ಚಂದ್ರಶೇಖರ್, ಖಂಡಿತವಾಗಿ ನವೀನ್, ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೆಷನ್ ಕೋರ್ಟ್ನಲ್ಲಿ ಏನು ಈಗಾಗಲೇ 10 ಜನಕ್ಕೂ ಕಡಿಮೆ ಜನರ ಸಾಕ್ಷಿಗಳ ವಿಚಾರಣೆ ಆಗಿದೆ. ಈಗ ಟ್ರಯಲ್ ನಡೀತಾ ಇರೋದ್ರಿಂದ ಇದನ್ನ ಟ್ರಯಲ್ ಬೇಗ ಮಾಡಬೇಕು ಅನ್ನೋಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಆರ್ಡರ್ನ ತೆಗೆದುಕೊಂಡು ಬಂದಿದ್ರು. ಈ ಒಂದು ಟ್ರಯಲ್ ಅನ್ನ ಬೇಗ ಮುಗಿಸಿ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಜೊತೆಗೆ 1 ವಾರಕ್ಕೆ 2 ದಿನಗಳ ಕಾಲ ಈ ಟ್ರಯಲ್ ನಡಿಬೇಕು ಅನ್ನುವಂತಹ ಒಂದು ಆರ್ಡರ್ನ ಕೂಡ ಸುಪ್ರೀಂ ಕೋರ್ಟ್ನಿಂದ ತೆಗೆದುಕೊಂಡು ಬಂದಿದ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸೆಷನ್ ಕೋರ್ಟ್ ಪ್ರತಿ ವಾರ 2 ದಿನಗಳ ಕಾಲ ದರ್ಶನ್ ಕೇಸ್ಗೆ ಸಂಬಂಧಪಟ್ಟಂತೆ ಟ್ರಯಲ್ ನಡೆಸ್ತಾ ಇದೆ. ಆದರೆ 273 ಸಾಕ್ಷಿಗಳ ಪೈಕಿ ಈಗಾಗಲೇ ಕೇವಲ 10 ಜನಕ್ಕಿಂತ ಕಡಿಮೆ ಸಾಕ್ಷಿಗಳ ಟ್ರಯಲ್ ಆಗಿದೆ. ಅದಾದ ನಂತರ ಇನ್ನೂ ಕೂಡ ಸಾಕಷ್ಟು ಜನರ ಒಂದು ವಿಚಾರಣೆ ಬಾಕಿ ಇರೋದ್ರಿಂದ ಅಥವಾ ಕೋರ್ಟ್ನಲ್ಲಿ ಅವರ ಕ್ರಾಸಿಂಗ್ ಬಾಕಿ ಇರುವ ಕಾರಣದಿಂದ ಎಲ್ಲ ಒಂದು ಕಡೆ ಮತ್ತಷ್ಟು ವಿಳಂಬ ಆಗುವಂಥ ಸಾಧ್ಯತೆ ಇದೆ. ಈಗಾಗಲೇ ನಾನು ಜೈಲು ಸೇರಿ 8 ತಿಂಗಳ ಕಾಲ ಆಗಿದೆ. ಹಾಗಾಗಿ ಎಲ್ಲ ಒಂದು ಕಡೆ ನನ್ನ ಸಹ ಕೈದಿಗಳಿಂದ ಕೂಡ ನನಗೆ ಥ್ರೆಟ್ ಇರುವಂಥ ಎಲ್ಲ ಸಾಧ್ಯತೆಗಳಿರುವಂಥದ್ದು. ಜೊತೆಗೆ ಈಗಾಗಲೇ ಸಾಕಷ್ಟು ಕಿರುಕುಳ ನಾನು ಅನುಭವಿಸ್ತಾ ಇದ್ದೀನಿ. ಹೀಗಾಗಿ ಇವೆಲ್ಲವನ್ನು ಕೂಡ ಕನ್ಸಿಡರ್ ಮಾಡಿ ನನಗೆ ಜಾಮೀನನ್ನು ಕೊಡಿ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸುಪ್ರೀಂ ಮೆಟ್ಟಿಲೇರಿರುವಂತಹದ್ದು. ಈಗಾಗಲೇ ಸುಪ್ರೀಂ ಕೋರ್ಟ್ ಕೂಡ ಒಂದು ಆದೇಶವನ್ನು ಮಾಡಿತ್ತು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅಂದರೆ ಸಹ ಕೈದಿಗಳಿಂದ ಇರುವಂತಹ ಒತ್ತಡ ಆಗಲಿ ಅಥವಾ ಥ್ರೆಟ್ ಆಗಲಿ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಅಫಿಡೇವಿಟ್ ಅನ್ನು ಒಂದು ಸಲ್ಲಿಕೆ ಮಾಡಿ, ಜೊತೆಗೆ ಕೋರ್ಟ್ನಲ್ಲಿ ಯಾವ ರೀತಿಯಾದಂಥ ವಿಚಾರಣೆ ನಡೀತಾ ಇದೆ ಅಥವಾ ಟ್ರಯಲ್ ಯಾವ ರೀತಿಯಾಗಿ ಆಗ್ತಾ ಇದೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಒಂದು ಅಫಿಡೇವಿಟ್ ಅನ್ನು ಕೊಡಿ ಅನ್ನುವಂಥ ಮಾಹಿತಿಯನ್ನು ಅಂದರೆ ಸುಪ್ರೀಂ ಕೋರ್ಟ್ ಕೇಳಿರುತ್ತೆ. ಈಗಾಗಲೇ ಆ ಒಂದು ಅಫಿಡೇವಿಟ್ ಕೂಡ ಸಲ್ಲಿಕೆ ಆಗಿರುವಂತಹದ್ದು. ಈ ಸಲ್ಲಿಕೆ ಆಗಿರುವಂತಹ ಅಫಿಡೇವಿಟ್ಗಳ ಮೇಲೆ ಈಗಾಗಲೇ ಸಲ್ಲಿಕೆ ಆಗಿದೆ. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಹಿಯರಿಂಗ್ ಆಗುತ್ತೆ. ಈ ಹಿಯರಿಂಗ್ ಆದ ನಂತರ ಯಾವ ರೀತಿಯಾಗಿ ದರ್ಶನ್ ಭವಿಷ್ಯ ಇರುತ್ತೆ ಅನ್ನುವಂತಹದ್ದು ಕಾದು ನೋಡಬೇಕಾಗತ್ತೆ. ಎಲ್ಲೊಂದು ಕಡೆ ಇವತ್ತು ದರ್ಶನ್ಗೆ ಬಿಗ್ ಡೇ ಅಂತಂದ್ರೆ ತಪ್ಪಾಗಲ್ಲ. ಈ ಒಂದು ಎಲ್ಲ ಅವರು ಹೇಳಿರುವಂತಹ ಪಾಯಿಂಟ್ಗಳನ್ನು ಕನ್ಸಿಡರ್ ಮಾಡಿದ್ರೆ ಖಂಡಿತವಾಗಿ ಬೇಲ್ ಸಿಗುವಂತ ಎಲ್ಲ ಸಾಧ್ಯತೆ ಇರುವಂತಹದ್ದು. ನವೀನ್, ಥ್ಯಾಂಕ್ ಯು ಚಂದ್ರಶೇಖರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.